ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ದೋಸೆ ಹಿಟ್ಟಿನಿಂದ ಬಜ್ಜಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾವು ಉತ್ತರ ಕರ್ನಾಟಕದ ಕಡೆ ಬಜ್ಜಿನೇ ಅಂತೀವಿ, ನೀವು ಬೋಂಡ ಅಂತ ತಿಳ್ಕೊಬೋದು. ತುಂಬಾ ಈಸಿಯಾಗಿದೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ಯಾವ ಕಡಲೆ ಹಿಟ್ಟು ಬೇಡ, ಯಾವುದು ಬೇಡ. ನೋಡಿ, ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಈ ದೋಸೆ ಹಿಟ್ಟಿನಿಂದ ಬಜ್ಜಿನ. ದೋಸೆ ಹಿಟ್ಟಿನಿಂದ ಬಜ್ಜಿ ಮಾಡೋಕ್ಕೆ ನಾನು ಇಲ್ಲಿ ಸ್ವಲ್ಪ ಹಸಿ ಶುಂಠಿ ಮತ್ತು ಒಂದು 4 ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿನ ತೊಗೊಂಡಿದ್ದೀನಿ. ನಾನು ಹಸಿಮೆಣ್ಸಿನ್ಕಾಯಿನ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು, ಅಂದರೆ ಖಾರ ರುಚಿಯಾಗಿರುತ್ತೆ. ನಿಮಗೆ ಎಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ 4 ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿನ ನಾನಿಲ್ಲಿ ಹಿಟ್ಟನ್ನು ಅಳತೆ ಹೇಳ್ತೀನಿ ನೋಡಿ. ಈ ಥರ ಚಿಕ್ಕದಾಗಿ ನೀವು ಉದ್ದಕ್ಕೂ ಕಟ್ ಮಾಡ್ಕೊಳ್ಬೋದು, ಚಿಕ್ಕದಾಗಿರಬೇಕು. ಆದರೆ ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಚಿಕ್ಕದಾಗಿದ್ರೇ ತಿನ್ಲಿಕ್ಕೆ ಬಜ್ಜಿ ಚೆನ್ನಾಗಿರುತ್ತೆ ನೋಡಿ. ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಹಸಿ ಶುಂಠಿನೂ ನಾವು ತುರಿದನ್ನು ಹಾಕೋಬೋದು, ಮತ್ತು ಈ ಥರ ಚಿಕ್ಕದಾಗಿ ಕಟ್ ಮಾಡಿದ್ರೆ ಬಾಯಲ್ಲಿ ತಿನ್ನುವಾಗ ಸಿಗತ್ತೆ ಅಂತೇಳಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ನೀವು ತುರಿದನ್ನು ಹಾಕೋಬೋದು ಹಸಿ ಶುಂಠಿನ ನೋಡಿ. ಕೊತ್ತಂಬರಿನೂ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಂದು ಪಾತ್ರೆ ತೊಗೋತೀನಿ. ಈ ಪಾತ್ರೆಗೆ ನೋಡಿ ಉಳ್ದಂಥ ನಾನು ದೋಸೆ ಹಿಟ್ಟನ್ನ ತೊಗೊಂಡಿದ್ದೀನಿ ನೋಡಿ. 2.5 ಚಮಚ ದೋಸೆ ಹಿಟ್ಟಲೆ 1 ಬಟ್ಲು ಆಗುವಷ್ಟು ಬಜ್ಜಿನ ಮಾಡ್ಕೊಳ್ಬೋದು ನೋಡಿ. ಈ ಥರ ದೋಸೆ ಹಿಟ್ಟು ನಾನು ಸಪ್ರೇಟಾಗಿ ತೆಗೆದಿಟ್ಕೊಂಡಿರ್ತೀನಿ. ಯಾವಾಗ ಬೇಕೋ ಅವಾಗ ನಾನು ದೋಸೆ ಮಾಡ್ಕೊಳ್ತಾ ಇರ್ತೀನಿ. ಈಗ ಇದು ಸಾಯಂಕಾಲ ನಾನು ಬಜ್ಜಿ ಮಾಡ್ತಾಯಿದ್ದೀನಿ ನೋಡಿ. ಈಗ ಈರುಳ್ಳಿ, ಮೆಣಸಿನ್ಕಾಯಿ, ಹಸಿ ಶುಂಠಿ ಮತ್ತು ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ. ಈಗ 1 ಸ್ಪೂನ್ದಿಂದ ಈ ಥರ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಇದಕ್ಕೆ ಉಪ್ಪದು ಏನೂ ಹಾಕಿಲ್ಲ ನೋಡಿ. ಸ್ವಲ್ಪ ಹಿಟ್ಟಿತ್ತಂತೇಳಿ ನಾನು ಇದನ್ನು ಬಜ್ಜಿಗೆ ಸಂಜೆ ಟೈಮ್ ಸ್ನ್ಯಾಕ್ಸ್ ಆಗಿ ನಾನು ಮಾಡಿದ್ದೀನಿ ನೋಡಿ. ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಸಕ್ಕರೆ, ಸಿಹಿಯಾಗಿರಲ್ಲ ಅಂಥೇಳಿ ಸ್ವಲ್ಪ ಸಕ್ಕರೆ, ಮತ್ತು ಸ್ವಲ್ಪ ಅಜ್ವಾನ. ಅಸಿಡಿಟಿನೂ ಆಗಲ್ಲ ಅಜ್ವಾನ ಹಾಕೋದ್ರಿಂದ ನೋಡಿ. ಕೈಲೇ ಮಿಕ್ಸ್ ಮಾಡ್ಕೊಳ್ಳಿ, ಅಂದ್ರೇ ಚೆನ್ನಾಗಿರತ್ತೆ. ಸ್ಪೂನ್ ಬದ್ದಿ ಈ ಥರ ಕೈಲೇ ಮಿಕ್ಸ್ ಮಾಡ್ಕೋದ್ರಿಂದ ಇನ್ನೂ ಚೆನ್ನಾಗಿರತ್ತೆ ನೋಡಿ. ಈ ಥರನ ನಾವು ದೋಸೆ ಹಿಟ್ಟು ಏನಾದರೂ ಉಳಿದ್ರೆ ಪಡ್ಡನ್ನು ಮಾಡ್ಬೋದು. ಆ ಪಡ್ಡು ಯಾರು ಇಷ್ಟಪಡಲ್ಲ ಅನ್ನೋರು ಈ ಥರ ಸಂಜೆ ಈವ್ನಿಂಗ್ ಟೈಮ ನಾವು ಬಜ್ಜಿ ಬೋಂಡನೂ ಮಾಡ್ಕೊಳ್ಬೋದು ನೋಡಿ. ಇದಕ್ಕೆ ಸ್ವಲ್ಪ 1 ಸ್ಪೂನ್ ನಾನು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ. ನಿಮಗೆ ಯಾವ್ದು ಬೇಕೋ ಆಪ್ಷನಲ್ಲು. ಹೆಲ್ದಿ ಆಗಬೇಕಂದ್ರೆ ಗೋಧಿ ಹಿಟ್ಟು ಹಾಕ್ಕೊಳ್ಳಿ, ಇಲ್ಲದಕ್ಕೆ ಮೈದಾ ಹಿಟ್ಟು ಹಾಕ್ಕೊಳ್ಳಿ ನೋಡಿ. ಈ ಥರ ಚೆನ್ನಾಗಿನ ಒಂದು ಸಣ್ಣ ಕೈಲೇ ಮಿಕ್ಸ್ ಮಾಡ್ಕೊಳ್ಳಿ, ಅಂದ್ರೇ ಚೆನ್ನಾಗಿರುತ್ತೆ ನೋಡಿ. ಯಾವ ಸೋಡಾ ಬೇಡ, ಕಡಲೆ ಹಿಟ್ಟು ಬೇಡ, ಯಾವ ಹಿಟ್ಟು ಬೇಡ. ಇದಕ್ಕೆ ಅಕ್ಕಿ ನೆನೆಸಿದಂಥ ದೋಸೆ ಹಿಟ್ಟಿದ್ರೆ ಚೆನ್ನಾಗಿ ಗರಿಯಾಗಿ ಈವ್ನಿಂಗ್ ಟೈಮ್ ನಾವು ಬಜ್ಜಿನೂ ಮಾಡ್ಕೊಳ್ಬೋದು ನೋಡಿ. ಈಗ ರೆಡಿಯಾಗಿದೆ. ನಾನೀಗ ಎಣ್ಣೆ ಕಾಯ್ಲಿಕ್ಕೆ ಇಡ್ತಾಯಿದ್ದೀನಿ ನೋಡಿ. ಎಣ್ಣೆನೂ ಸ್ವಲ್ಪನೇ ಸಾಕಾಗುತ್ತೆ, ಕಡಲೆ ಹಿಟ್ಟಾದರೆ ಜಾಸ್ತಿ ಬೇಕಾಗುತ್ತೆ. ಇದು ಅಕ್ಕಿ ಹಿಟ್ಟಿರೋದ್ರಿಂದ ನಾವು ಕಡಿಮೆನ ಯೂಸ್ ಮಾಡ್ಕೊಳ್ಬೋದು ನೋಡಿ. ಎಣ್ಣೆ ಕಾದಿದೆ ಇಲ್ಲ ಅಂತ ಹೇಳಿ ನಾನು ಒಂದೇ ಒಂದು ಈರುಳ್ಳಿನ ಹಾಕಿ ನೋಡ್ತಾ ಇದ್ದೀನಿ. ಈ ಥರ ಗುಳ್ಳೆ ಬರೋ ಥರ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಅಂದ್ರೇ ರುಚಿಯಾಗಿ ಬಜ್ಜಿ ಕೆಂಪಗೆ ರುಚಿಯಾಗಿರುತ್ತೆ. ಇಲ್ಲದ್ರೆ ಒಳಗೆ ಹೊರಗಡೆ ಕೆಂಪಗಾಗಿರುತ್ತೆ, ಒಳಗಡೆ ಬೆಂದಿರೋದಿಲ್ಲ ನೋಡಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನಾವು ಬಜ್ಜಿನ ಹಾಕ್ಕೊಳ್ಬೋದು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಬಜ್ಜಿನ ಈ ಥರ ಚಿಕ್ಕದಾಗಿ ಹಾಕ್ಕೊಳ್ಳಿ ನೋಡಿ. ಉಬ್ಬಿ ಚೆನ್ನಾಗಿ ದೊಡ್ಡದೂ ಆಗುತ್ತೆ. ಯಾವ ಸೋಡಾ ಬೇಡ, ಕಡಲೆ ಹಿಟ್ಟು ಬೇಡ, ಏನೂ ಬೇಡ ನೋಡಿ. ಈಗ ನಾನು ಬಜ್ಜಿನ ಎಣ್ಣೆ ಒಳಗೆ ಬಿಡ್ತಾಯಿದ್ದೀನಿ ನೋಡಿ. ಈ ಥರ ಈಗ ನಾವು ಮಧ್ಯಮ ಉರಿ ಇಟ್ಕೊಳ್ಬೇಕು. ಮೊದಲು ಎಣ್ಣೆನ ಹೈ ಫ್ಲೇಮ್ ಇಟ್ಕೊಂಡು ಆಮೇಲೆ ನಾವು ಮಧ್ಯಮ ಉರಿ ಇಟ್ಕೊಂಡು ಚೆನ್ನಾಗಿ ಇವನ್ನ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಎರಡೂ ಬದಿಗೆನೂ ನಾನು ಹೊಳಿಸೆ ಹೊಂಬಣ್ಣ ಬರೋವರೆಗೂ ನಾವು ಇವನ್ನ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಹೊಂಬಣ್ಣ ಬರೋವರೆಗೂ ನಾವು ಇವನ್ನ ನಿಧಾನವಾಗಿ ಮಧ್ಯಮ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗದು ಈ ಥರ ಕಲರು ಚೆನ್ನಾಗಿ ಬೆಂದಿದೆ ನೋಡಿ. ಇದು ಈ ಥರ ಫ್ರೈ ಆಗಿರಬೇಕು ನೋಡಿ. ದೋಸೆ ಹಿಟ್ಟಿನಿಂದ ನಾವು ಇದನ್ನು ಬಜ್ಜಿನ ಮಾಡ್ಕೊಳ್ಬೋದು. ತುಂಬಾ ಈಸಿಯಾಗಿದೆ, ಎಣ್ಣೆನೂ ಕಡಿಮೆನೂ ನೋಡಿ. ನಾನು 2ನೇ ಸಲ ಹಾಕ್ತಾಯಿದ್ದೀನಿ. ನೀವು ಸಂಜೆ ಟೈಮ್ ಇದನ್ನು ಚಹಾ ಜೊತೆಗೂ ಮಾಡ್ಕೊಬೋದು. ಮತ್ತು ಮಕ್ಕಳೇನಾದ್ರು ಪಡ್ಡದು ದೋಸೆ ಬೇಡ ಅಂದರೆ ಈ ಥರ ಬೋಂಡಾನೂ ಮಾಡ್ಬೋದು. ಮನೆಗೆ ಗೆಸ್ಟ್ ಬಂದ್ರೂ ಯಾರಾದರೂ ಇಮಿಡಿಯೇಟ್ಲಿ ಆಗಿ ದೋಸೆ ಹಿಟ್ಟಿದ್ರೆ ಈ ಥರ ಡಿಫ್ರೆಂಟ್ ಆಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ದೋಸೆ ಹಿಟ್ಟಿನ ಬಿಸಿಯಾದ ಬಜ್ಜಿ ರೆಡಿ ನೋಡಿ. ಈಗ ಚೆನ್ನಾಗಿ ಈ ಥರ ಹೊಂಬಣ್ಣ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಿಧಾನಕ್ಕೆ ಮಧ್ಯಮ ಉರಿ ಇಟ್ಕೊಂಡು
ಹೊಂಬಣ್ಣ ಬರೋವರೆಗೆ ಎಣ್ಣೆ ಕಡಿಮೆನೂ ಇರುತ್ತೆ ನೋಡಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಬಿಸಿಯಾದ ದೋಸೆ ಹಿಟ್ಟಿಂದ ಬಜ್ಜಿ ರೆಡಿ ನೋಡಿ. ಹೊಂಬಣ್ಣ ಬರೋವರೆಗೂ ನಾವು ನಿಧಾನಕ್ಕೆ ಇದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಈ ಥರ ಮೇಲೆ ಕೆಳಗೆ ಎಲ್ಲ ಬದಿಗೂ ನಾವು ಈ ಥರ ಮಾಡ್ತಾ, ಇದು 3ನೇದು ರೌಂಡ್ ನಂದು. 1-2.5 ಸ್ಪೂನ್ಲೆ ಒಂದು ದೊಡ್ಡ ಬಟ್ಲು ಆಗುವಷ್ಟು ಬಜ್ಜಿನ ನಾವು 4-5 ಜನಕ್ಕೆ ಆಗುವಷ್ಟು ಬಜ್ಜಿ ಆಗತ್ತೆ ನೋಡಿ, ರೆಡಿ ಆಗತ್ತೆ ನೋಡಿ. ಈಗ ಬಿಸಿಯಾದ ದೋಸೆ ಹಿಟ್ಟಿಂದ ಬಜ್ಜಿ ರೆಡಿ. ಈಗ ಇದನ್ನು ನಾನು ಬಿಸಿ ಚಹಾ ಜೊತೆಗೆ ಸರ್ವ್ ಮಾಡ್ತೀನಿ. ಬಿಸಿ ಚಹಾ ಇದ್ದರೆ ಸಂಜೆ ಟೈಮ್ ಬಿಸಿ ಬಜ್ಜಿ ಜೊತೆಗೆ ಚಾನೂ ಚೆನ್ನಾಗಿರತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಿಸಿಯಾದ ಅಕ್ಕಿ ಹಿಟ್ಟಿನಿಂದ ಮಾಡಿದ ಬಜ್ಜಿ ಮತ್ತು ಚಹಾ ರೆಡಿ. ಥ್ಯಾಂಕ್ ಯು.